ಅಬ್ಬಾ ಜಾನಕಿ, ಅದೇನೇ ಅಡುಗೆ ಮಾಡಿದ್ದೆ ನೀನು? ಸಾಧ್ಯನೇ ಇಲ್ಲಪ್ಪ, ನಿನ್ನ ಕೈ ರುಚಿನ ಮೀರ್ಸೋರು ಯಾರೂ ಇಲ್ಲ ಬಿಡು. ಅತ್ತೆ, ಈ 30 ವರ್ಷದಿಂದ ನಿಮ್ಮ ಹೊಗಳಿಗೆ ನಾನು ಕೇಳಿಸ್ಕೊತಾನೆ ಇದ್ದೀರಿ, ನೀವು ಹೇಳ್ತಲೇ ಇದ್ದೀರಾ. ಪ್ರತಿದಿನ ಊಟ ಆದಮೇಲೆ ನೀವು ಈ ಮಾತು ಹೇಳ್ತೀರಾ. ನಾನಂತೂ 1000 ಲಕ್ಷ ಸಲ ಕೇಳಿಸ್ಕೊಂಡ್ಬಿಟ್ಟಿದ್ದೀನಿ. ಪ್ರತಿದಿನ ಅಷ್ಟೇ ಚೆನ್ನಾಗಿ ಮಾಡ್ತೀಯಲ್ಲೇ. ಒಂದು ತಿಳಿ ಸಾರು ಅನ್ನ ಆಗಲಿ, ಏನು ರುಚಿಯಾಗಿ ಮಾಡ್ತೀಯಾ, ಎಷ್ಟು ಆಪ್ಯಾಯಮಾನವಾಗಿರುತ್ತೆ. ಆದರೆ ದಿನ ಹೇಳಕ್ಕೆ ಏನಿರುತ್ತೆ ಇದರಲ್ಲಿ? ಹೇಳಬೇಕು ಜಾನಕಿ, ಹೇಳಿದ್ರೇನೆ ಅಲ್ವಾ ಮಾಡೋರ ಮನಸ್ಸು ತಂಪಾಗಿರೋದು. ನೀನು ಅಯ್ಯೋ ದಿನ ಅದೇ ಮಾಡಬೇಕಲ್ಲಪ್ಪ ಅಂತ ಅಸಡ್ಡೆ ತೋರಿಸಿ ಮಾಡಿ ಬಡಿತೀಯ. ಇದು ಹಾಗೆ ಪ್ರತಿದಿನ ನೀನು ಪಡೋ ಶ್ರಮಕ್ಕೆ ನಂದೊಂದು ಮೆಚ್ಚುಗೆ. ನನ್ನ ಕೇಳೋದಾದರೆ ನಾನೊಬ್ಬಳು ಮಾತ್ರ ಅಲ್ಲಮ್ಮ, ಇಡೀ ಅತ್ತೆಂದರು ಈ ಕೆಲಸ ಮಾಡಬೇಕು. ನಿಮ್ಮನ್ನ ಮಾತಲ್ಲಿ ಮೀರ್ಸೋಕ್ಕಾಗಲ್ಲ ಬಿಡಿ. ಸರಿ, ಎಲ್ಲಡಿಕೆ ಹಾಕೊಳ್ತೀರಾ? ಇಷ್ಟು ಒಳ್ಳೆ ಊಟ ಹಾಕ್ಬಿಟ್ಟು ಎಲ್ಲಡಿಕೆ ಹಾಕೋತೀರಾ ಅಂತ ಕೇಳ್ತಿಯಲ್ಲೇ, ತಂದ್ಕೊಡೆ. ಆಯಿತು, ಅದಕ್ಕೂ ಮುಂಚೆ ಮಾತ್ರೆ ತಗೋಬೇಕು ನೀವು. ಅಯ್ಯೋ ಜಾನಕಿ ಬೈಬೇಡ್ವೆ, ಹೇಳೋದೇ ಮರ್ತೋಗಿತ್ತು, ಮಾತ್ರೆ ಮುಗ್ದೋಗಿದೆ. ಮನೆ ಮಗನ ಥರ ಅಳಿಯ ಇರಬೇಕಾದ್ರೆ ನಮ್ಗೆ ಯಾವ ಚಿಂತೆ ಹೇಳಿ ಅತ್ತೆ? ನೆನ್ನೆನೆ ಬಾಲ ಮಾತ್ರೆ ತಂದಿದ್ದಾನೆ, ರೂಮಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ದ. ಹೌದೇನೆ, ನಮ್ಗೆ ಅವನು ಏನು ಮಾಡದೇ ಇದ್ರೂ ನಡೆಯುತ್ತೆ. ಆದರೆ ಆ ಹುಡುಗ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ನಮ್ಮನ್ನು, ಅಲ್ವಾ? ಅದೇ ಅತ್ತೆ ದೇವ್ರ ಮಹಿಮೆ. ಒಂದನ್ನು ಕಿತ್ಕೊಂಡು ಇನ್ನೊಂದನ್ನು ಕೊಡ್ತಾನೆ. ಮನೆ ಮಗಳು ನೋಡಿದ್ರೆ ಹೀಗೆ, ಅವಳನ್ನ ಕಟ್ಕೊಂಡಿರೋ ಗಂಡ ಹೀಗೆ, ಅಲ್ವಾ? ಏನು ಮಾಡೋದು? ಹೋಗಿ ನೀ ಎಲ್ಲಡಿಕೆ ತೊಗೊಂಬಾ, ನನ್ನ ಮಾತ್ರೆ ತೊಗೊಂಡು ಬರ್ತೀನಿ. ಜಾನಕಿ, ಏ ಜಾನಕಿ, ಬಾರೆ ಇಲ್ಲಿ. ಯಾಕತ್ತೆ, ಏನಾಯ್ತು? ಯಾಕೆ ಎಷ್ಟು ಜೋರ ಕಿರ್ಚ್ಕೊಂಡ್ರಿ? ಅಲ್ಲಿ ನೋಡೆ. ಏನತ್ತೆ ಇವಳು ತಾಳಿ ಬಿಚ್ಚಿಟ್ಟು ಹೋಗಿದ್ದಾಳೆ? ಬೆಳಗ್ಗೆ ಯಾವುದ ಕೆಲಸಕ್ಕೆ ಕುಣ್ಕೊಂಡು ಹೋದ್ಲಲ್ಲ, ಅಲ್ಲಿ ಮರ್ಯಾದೆ ಕಡಿಮೆ ಆಗುತ್ತೆ ಅಂತ ತೆಗೆದು ನೇತಾಕ್ಬಿಟ್ಟು ಹೋಗಿದ್ದಾಳೆ. ಎಷ್ಟು ದಿಮಾಕತ್ತೆ ಇವಳಿಗೆ! ಇವಳು ಇಷ್ಟು ಬಂಡ್ಗಿಟ್ಟಿದ್ದಾಳೆ ಅಂತ ನನ್ನ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ತಾಳಿ ಮಹತ್ವ ಗೊತ್ತೇನೆ ಅವಳಿಗೆ. ಇವತ್ತು ಸಂಜೆ ಬರಲಿ, ಅದರ ಮಹತ್ವ ಏನು ಅಂತ ಗೊತ್ತು ಮಾಡಿಸ್ತೇನೆ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಡಾರ್ಲಿಂಗು ಯಾರಿಗೆ ಬೇಕು ಈ ಲೋಕ. ಸುಹಾಸ್, ಏನಾಗಿದೆ ನಿನಗೆ? ನಿಲ್ಸು, ಇನ್ನೇನು ರಾಗನ ನನಗೆ ಇರಿಟೇಟ್ ಆಗ್ತಿದೆ. ಡಾರ್ಲಿಂಗು, ನಾನು ಹಾಡಿದ್ರೆ ನಿಂಗೆ ಇರಿಟೇಟ್ ಆಗುತ್ತೆ, ಆದರೆ ಅಲ್ಲಿ ಸತ್ಯ ಗೆಲ್ತಿದ್ರೆ ನಿನ್ಗೇನು ಆಗ್ತಿಲ್ವಾ? ಈಗ ಸುಮ್ಮನೆ ಇರೋದಕ್ಕೆ ಏನ್ ತಗೋತೀಯ ನೀನು? ಮತ್ತಿನ್ನೇನು ಡಾರ್ಲಿಂಗು, ಈಗಂತೂ ಎಲ್ಲರೂ ಅವಳು ಬಾಲದ ಥರ ಆಡ್ತಿದ್ದಾರೆ. ಅವಳ ಕೈಲಿ ಒಂದು ಕೆಲಸ ಮಾಡಿಸದೆ ಬರೀ ಓದ್ಕೋ 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 ಅಂತ ಸೇವೆ ಮಾಡ್ತಿದ್ದಾರೆ. ಇತ್ತೀಚೆಗೆ ಬಂದಿರೋ ಆ ಪದ್ಮ ಕೂಡ ಅವಳದೇ ಪಾರ್ಟಿ ಅಂತೀನಿ. ನಮಗಂತೂ ಹೇಳೋರಿಲ್ಲ ಕೇಳೋರಿಲ್ಲ ಡಾರ್ಲಿಂಗು. ವಾಟ್ ಸುಹಾಸ್, ಏನಂದೆ ನೀನು? ಆ ಪದ್ಮ ಕೂಡ ಅವಳದೇ ಪಾರ್ಟಿ ಅಂದೆ. ರೈಟ್,
ಪದ್ಮ ಪದ್ಮ ಅಂದಾಗ ನನಗೆ ನೆನಪಾಯ್ತು. ಯಾಕೆ ನಗ್ತಿದೆಯಾ? ಏನು ನೆನಪಾಯ್ತು ಡಾರ್ಲಿಂಗು? ಏನಿಲ್ಲ ಬಿಡು, ಇಟ್ ಡಸಂಟ್ ಮ್ಯಾಟರ್ ಎನಿವೇ ನಾವು. ಬೈ ದ ವೇ, ನೀನು ಹೇಳು, ಎಕ್ಸಾಮ್ಸ್ಗೆ ಓದ್ಕೊಳ್ಳೋದು ಮುಖ್ಯನಾ ಅಥವಾ ಎಕ್ಸಾಮ್ಸ್ನ ಅಟೆಂಡ್ ಮಾಡೋದು ಮುಖ್ಯನಾ? ಇದು ಎಂಥ ಪ್ರಶ್ನೆ ಡಾರ್ಲಿಂಗು? ಅದೇನೋ ಹೇಳ್ತಾರಲ್ಲ, ಕೋಳಿ ಮೊದಲ ಇಲ್ಲ ಮೊಟ್ಟೆ ಮೊದಲ, ಆ ಥರ ಐತಿದು. ಅದಕ್ಕಿಂತ ಈಸಿ ಕ್ವೆಶ್ಚನ್ ಇದು, ಯೋಚನೆ ಮಾಡಿ ಹೇಳಿ. ಪರೀಕ್ಷೆ ಬರಿಬೇಕು ಅಂದರೆ ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿದ್ಮೇಲೆ ಪರೀಕ್ಷೆ ಬರಿಬೇಕು. ಒಂದು ವೇಳೆ ಪರೀಕ್ಷೆನೇ ಬರೀಲಿಲ್ಲ ಅಂದರೆ ಓದಿದೆಲ್ಲ ವೇಸ್ಟ್. ಇದೆ ಅಲ್ವಾ ಡಾರ್ಲಿಂಗು? ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಸತ್ಯ ಎಕ್ಸಾಮ್ಸ್ಗೆ ಎಷ್ಟು ಬೇಕಾದರೂ ಓದಲಿ, ಆದರೆ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾ ಬೇಡವಾ ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ. ಅಲ್ಲ ಅತ್ತೆ, ನೀವಾದರೂ ಹೇಳಿ, ಅಜ್ಜಿ ಯಾಕೆ ಇಷ್ಟೊಂದು ಕೋಪಿಸ್ಕೊಂಡಿದ್ದಾರೆ? ಏನಾಯ್ತು ಇವಾಗ? ಅಳಿಂದ್ರೆ ಅದನ್ನ ನನ್ನ ಬಾಯಿಂದ ಹೇಳೋಕ್ಕಾಗ್ತಿಲ್ಲ. ಅವಳೇ ಬರಲಿ, ನಿಮಗೆ ಗೊತ್ತಾಗುತ್ತೆ. ಯಾವಾಗಲೂ ಅಜ್ಜಿ ಎಲ್ಲ ಕೂಲಾಗಿ ತಗೊಳ್ಳೋರು ಈಗ ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ ಅಂದರೆ ಏನೋ ಮ್ಯಾಟ್ರ್ ಇರಲೇಬೇಕು. ಬರಲಿ ಇವತ್ತು ಅವಳು ಪೊರ್ಕೆ ಸೇವೆ ಮಾಡಿ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ನನ್ನ ಹೆಸರು ಗಿರಿಜಮ್ಮನೇ ಅಲ್ಲ. ಇಷ್ಟೇ ಹೆಚ್ಕೊಂಡ್ಬಿಟ್ಟಿದ್ದಾಳೆ. ನಿಂತ್ಕೊಳೆ, ನಾವು ಇಷ್ಟು ಜನ ಇಲ್ಲಿದ್ದೀವಿ, ನೋಡಿದ್ರು ನೋಡದೇ ಇರೋರು ಹಾಗೆ ಹೋಗ್ತಿದ್ಯಲ್ಲ, ತಿಂದು ಕೊಬ್ಬ. ಅಜ್ಜಿ, ನಿನ್ ಸೊಸೆ ಏನಾದರೂ ನಿನ್ನ ಮೈ ಮೇಲೆ ಬಂದಿದ್ದಾಳ? ಯಾಕೆ ಈ ರೀತಿ ಕಿರ್ಸ್ತಿದ್ಯಾ? ಏನ್ ವಿಷಯ? ವಿಷಯ ಹೇಳ್ಬೇಕೇನೆ ನಿನಗೆ? ವಿಷಯ ಇದೆ. ಅಜ್ಜಿ, ಯಾಕೆ ಹೊಡಿತಾ ಇದ್ಯಾ? ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿರೋದು ನಿನಗೆ ಕಣೆ. ಹೆಣ್ಣಿಗಿರ್ಬೇಕಾದ ಒಂದು ಸಂಸ್ಕಾರನೂ ಇಲ್ವಲ್ಲೇ ನಿನಗೆ? ಅಜ್ಜಿ, ಸಿಟ್ಟು ಬರ್ಸ್ಬೇಡ. ನಾನು ಏನ್ ಮಾಡ್ದೆ ಅದನ್ನ ಹೇಳು. ಎಲ್ಲೇ ನಿನ್ ತಾಳಿ? ಅದ್ಯಾಕೆ ಇವಾಗ? ಜಾಸ್ತಿ ಮಾತಾಡಿದ್ರೆ ಸಿಗದು ಹಾಕ್ಬಿಡ್ತೀನಿ. ಅತ್ತೆ ಕೇಳ್ತಿದ್ದಾರೆ, ಹೇಳು, ನಿನ್ ತಾಳಿ ಎಲ್ಲಿದೆ? ದಿವ್ಯಾ, ತಾಳಿ ತೋರಿಸು. ಅದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ಯಾ? ತಾಳಿ ಇಲ್ಲ. ಚೈನ್ ಕಟ್ಟಾಗಿತ್ತು, ಸರಿ ಮಾಡ್ಸಕ್ ಕೊಟ್ಟಿದ್ದೀನಿ. ಸರಿ ಮಾಡ್ಸಕ್ ಕೊಟ್ಟಿದ್ಯಾ? ಯಾವನ ಹತ್ರನೋ? ಮಂಚಿನೋ ಕೆಲಸ ಮಾಡಿ ಸುಳ್ಳು ಬೇರೆ ಹೇಳ್ತೀಯ? ಥೂ, ನಿನ್ ಜನ್ಮಕ್ಕೆ. ಹಾಗಾದ್ರೆ ಇದೇನಮ್ಮ? ಮುತ್ತೈದೆ ಹೆಣ್ಣಿಗೆ ಐಶ್ವರ್ಯ ಕಣೆ ಈ ಮಾಂಗಲ್ಯ. ಇದನ್ನೇ ಬಿಚ್ಚಾಕಿ ದುಡ್ಡಿನ ಹಿಂದೆ ಬಿದ್ದಿದ್ಯಲ್ಲ, ನೀನು ಏನು ಹೇಳಬೇಕು? ಕೆಲ್ಸಕ್ಕೆ ಹೋಗ್ತಾ ಬಿಚ್ಚಿಟ್ಟು ಹೋಗ್ತೀಯಾ? ಎಷ್ಟೋ ಜನ ತಾಳಿ ಭಾಗ್ಯಕ್ಕೋಸ್ಕರ ಪೂಜೆ ಪುನಸ್ಕಾರ ಮಾಡ್ತಾರೆ. ಗಂಡನ ಆರೋಗ್ಯ ಅಂತಸ್ತು ಚೆನ್ನಾಗಿರ್ಲಿ ಅಂತ ಪ್ರಾರ್ಥಿಸ್ತಾರೆ.
ಅಂಥದ್ರಲ್ಲಿ ಗಂಡ ಇದ್ದು ಛೀ. ಈ ತಾಳಿ ಬೇಲಿ ಇದ್ದಾಗೆ ಕಣೆ, ನಿನ್ನನ್ನು ಕಾಪಾಡೋಕ್ಕಿರೋ ಅಸ್ತ್ರ. ಅಂಥದ್ರಲ್ಲಿ ಬರೀ ಕತ್ತಲ್ಲಿ ಹೋಗಿದ್ಯಾ ನಿನಗೆ? ಅಜ್ಜಿ, ನಮ್ಮನ್ನು ಕ್ಷಮಿಸ್ಬಿಡು ಬಾಲ. ಇಂಥ ಹೆಣ್ಮಗಳು ನಮ್ಮ ಮನೇಲಿ ಹುಟ್ಟಿದ್ದಾಳೆ. ನಾವು ಪಡೋ ಕರ್ಮ ಸಾಲದು ಅಂತ ನೀನು ಇವಳನ್ನ ಮದುವೆ ಆಗಿ ನೀನ್ ಬೇರೆ ಅನುಭವಿಸ್ತಾ ಇದೀಯ. ಸಾಕ್ ನಿಲ್ಸ್ತೀರಾ ನಿಮ್ ಪುರಾಣನ? ಈ ತಾಳಿ ಸೆಂಟಿಮೆಂಟು ನನ್ನ ಹತ್ರ ವರ್ಕ್ ಆಗಲ್ಲ. ಇವನು ಗಂಡ ಆಗಕ್ಕೆ ಲಾಯಕ್ಕಿಲ್ಲ. ಇನ್ ಇವ್ನು ಕಟ್ಟಿದ ತಾಳಿಗೆ ಎಲ್ಲಿ ಬೆಲೆ ಇಡ್ತೆ? ಅದಕ್ಕೆ ಕಿತ್ ಹಾಕಿದ್ದೀನಿ. ಹಾಕ್ತೀನಿ ನೋಡು. ಗಂಡ ಕುಂಟನೋ ಕುರುಡನೋ ಸುಳ್ಳನೋ ಮಳ್ಳನೋ ಗಂಡನೇ ಕಣೆ. ಅದರಲ್ಲೂ ನಿನ್ ಗಂಡ ಬುದ್ಧಿ ಕಲ್ತು ಧರ್ಮದ ದಾರಿಲಿ ನಡೀತಾ ಇದ್ದಾನೆ. ಅಂಥವನ್ಗೆ ಹೆಗ್ಲಾಗಿರ್ಬೇಕೆ ಹೊರತು ಭಾರವಾಗಲ್ಲ. ಅಮ್ಮ, ನನ್ನ ಇಷ್ಟ ಕಷ್ಟಗಳನ್ನ ನೋಡ್ಕೊಳಕ್ ಆಗದೆ ಇರೋನು ಇವನು ಒಬ್ಬ ಗಂಡನ. ಇವನಿಗೋಸ್ಕರ ನಾನ್ ಸತಿ ಸಾವಿತ್ರ ತರ ಆಡ್ಬೇಕಾ? ಹೋಗ್ ನಿನ್ ಕೆಲ್ಸ ನೋಡ್ಕೊ. ಅದೆಲ್ಲ ಸೀನೇ ಇಲ್ಲ. ನೋಡೆ, ಈ ಮನೆಯಲ್ಲಿ ಮೊದಲು ಶಾಸ್ತ್ರ ಸಂಪ್ರದಾಯಗಳಿಗೆ ಮೊದಲು ಜಾಗ, ಆಮೇಲೆ ಮಿಕ್ಕಿದ್ದು. ನೀನ್ ಇಲ್ಲಿರ್ಬೇಕು ಅಂತಂದ್ರೆ ಮೊದಲು ಈ ಮನೆ ರೀತಿ ರಿವಾಜುಗಳಿಗೆ ಹೊಂದ್ಕೊಂಡು ಹೋಗ್ಬೇಕು. ನಾನ್ ತಾಳಿ ಹಾಕೊಳ್ಳಲ್ಲ, ನನಗೆ ಬೇಕಾದಂಗೆ ಇರ್ತೀನಿ ಅಂತಂದ್ರೆ ನಿನಗೆ ಈ ಮನೇಲಿ ಜಾಗ ಇಲ್ಲ. ಇವಾಗ ಯಾರು ತಾಳಿ ಹಾಕಲ್ಲ, ಆ ಟ್ರೆಂಡೇ ಇಲ್ಲ. ಅವ್ರದ್ದು ಇದ್ದು ಸುದ್ದಿ ಬೇಡ ಕಣೆ. ಟ್ರೆಂಡು ಗಿಂಡು ಎಲ್ಲ ನಮಗೆ ಗೊತ್ತಿಲ್ಲ. ಈ ಮನೆ ಹೆಣ್ಮಗ್ಳು ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋಬೇಕು. ಅದಕ್ಕೇನೀಗ? ಅದಕ್ಕೇನೀಗ ಅಂದ್ರೆ ಇಲ್ಲಿ ಹೇಗಿರ್ಬೇಕೋ ಹಾಗಿದ್ರೆ ಸರಿ. ಇಲ್ದಿದ್ರೆ ನಿನ್ ಬಟ್ಟೆ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇರು. ಓ, ನನಗೆ ಈ ಮನೆ ಬಿಟ್ರೆ ಬೇರೆ ಎಲ್ಲೂ ಜಾಗ ಇಲ್ಲ ಅಂತ ಆಟ ಆಡ್ತಿದ್ದೀರಾ? ತಾಳಿ ಹಾಕೊಂಡ್ರೆ ಈ ಮನೇಲಿ ಇರೋಕ್ ಜಾಗ ಅಂತ ಧಮಕಿ ಹಾಕ್ತಿದ್ದೀರಾ? ದಿವ್ಯಾ, ಅವ್ರು ಹೇಳ್ತಿರೋದು ಆಗಲ್ಲ. ಈಗಲಾದರೂ ನೀನು ತಿದ್ಕೊಳ್ಳಿ ಅಂತ ಅವ್ರು ಹೇಳ್ತಿರೋದು ಅರ್ಥ ಮಾಡ್ಕೋ. ನೀನ್ ನನಗೆ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ. ನೀನ್ ಯಾವಾಗ ನನ್ನ ಜೀವನಕ್ಕೆ ಕಾಲಿಟ್ಯೋ ಆಗ್ಲೇ ನನ್ನ ಜೀವನ ಹಾಳಾಗೋಯ್ತು. ಆಗ ನನ್ನ ಬುದ್ಧಿ ಹಾಳಾಗಿತ್ತು. ನಿನ್ನ ನಂಬಿ ಕೆಟ್ಟೆ. ಪಡಪಾಡ್ ಪಾಡ್ನ ಇವಾಗ್ಲೂ ಅನ್ಭವಿಸ್ತಾ ಇದ್ದೀನಿ. ಇವ್ರುಗಳ ಹತ್ರ ಉಗಿಸ್ಕೋತಾರ ಕಾರಣನೇ ನೀನು. ಇವಾಗ್ಲೂ ನೀನ್ ಕಟ್ಟಿರೋ ತಾಳಿ ಹಾಕೊಂಡಿಲ್ಲ ಅನ್ನೋ ಕಾರಣಕ್ಕೆ ನಾನ್ ಬಯಸ್ಕೋತಾ ಇದ್ದೀನಿ. ಅದು ನನ್ನ ಪಾಲಿಗೆ ತಾಳಿ ಅಲ್ಲ ಕಣೋ, ಉರುಳು. ಅದಕ್ಕೆ ತೆಗ್ದಿಟ್ಟೆ. ನೋಡ್ತಾ ಇರಿ, ನಿಮಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಮುಚ್ಚೆ ಬಾಯಿ. ಮೊದಲು ಈ ತಾಳಿ ಹಾಕೊಳ್ಳೆ. ಸತ್ರು ಹಾಕೊಳ್ಳಲ್ಲ. ಹಾಗಾದ್ರೆ ಹೋಗಲ್ಲ. ಏನ್ ಮಾಡ್ತೀರಾ? ಈ ಮನೆ ನಿಮಗೆ ಮಾತ್ರ ಸೇರಿದ್ದಲ್ಲ, ನನಗೂ ಸೇರಿದೆ. ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಲ್ಲ. ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಾನು ಈ ಮನೇಲಿರೋದು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇಲ್ಲಿರೋದು. ಆಮೇಲೆ ನನಗೆ ದುಡ್ಡು ಬರುತ್ತೆ. ಈ ಕಿತ್ತೋಗಿರೋ ಕೊಂಪೆಯಿಂದ ಹೊರಗಡೆ ಹೋಗ್ತೀನಿ. ಅಲ್ಲಿವರೆಗೂ ನೀವೇ ಅಡ್ಜಸ್ಟ್ ಆಗಬೇಕು.
ಬೇರೆಯವ್ರಿಗೋಸ್ಕರ ಬದಲಾಯಿಸ್ಕೊಳ್ಳೋ ಜಾಯಮಾನ ನಂದಲ್ಲ. ಈ ದಿವ್ಯಾ ಇರೋದೇ ಹೀಗೆ. ದಿವ್ಯಾ ಏನ್ ದಿವ್ಯಾ? ನನ್ನ ಹತ್ರ ಮಾತಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ಕೊಂಡು ಮಾತಾಡಿದ್ರೆ ನಿಮಗೆ ಒಳ್ಳೇದು. ನಾನು ಮಾಮೂಲಿ ದಿವ್ಯಾ ಅಂತ ಅನ್ಕೊಂಡು ಎಗರಾಡಿದ್ರೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕಾಗತ್ತೆ. ನೀನು ಬೇಜಾರು ಮಾಡ್ಕೋಬೇಡಪ್ಪ. ಅವಳನ್ನ ತಿದ್ದೋ ಶಕ್ತಿ ನಮ್ಮ ಕೈಲಿಲ್ಲ. ಹಾಗಿದ್ರೆ ಅವಳಿಗೆ ನಾನು ಏನೂ ಅಲ್ವಾ ಅತ್ತೆ? ಅದು ಹೇಗೆ ಏನು ಆಗದೆ ಹೋಗ್ತೀಯ ಬಾಲ? ಸುಮ್ಮನೆ ದೇವರು ಯಾರನ್ನ ಯಾರಿಗೋ ಗಂಟು ಹಾಕಲ್ಲ. ಅವಳು ಒಪ್ಕೊಂಡ್ರು ಬಿಟ್ರು ನೀನು ಅವಳು ಗಂಡ ಹೆಂಡ್ತಿ. ಅವಳು ಹಾರಾಡಿದ್ರು ಚೀರಾಡಿದ್ರು ಕೊನೆಗೆ ಬರಬೇಕಾಗಿರೋದು ನಿನ್ನ ಹತ್ರನೇ, ನೆನ್ಪಿಟ್ಕೊ. ಸತ್ಯ, ಊಟ ಮಾಡಕ್ ಬರಲ್ಲ? ಇಲ್ಲ ಅಮೂಲ್ ಬೇಬಿ, ನಾಡಿದ್ದೆ ಪರೀಕ್ಷೆ, ಓದೋದಿನ್ನ ತುಂಬಾ ಇದೆ. ಓದೋದಿದೆ ಅಂತ ಆದ್ರೂ ಊಟ ಬಿಡ್ತಾರಾ? ಓದಕ್ಕೆ ಬರೆಯಕ್ಕೆ ಶಕ್ತಿ ಬೇಡವಾ? ಕೆಳಗೆ ಹೋಗಿ ತಿಂದು ಬರೋದಕ್ಕೆ ತುಂಬಾ ಟೈಮ್ ಆಗತ್ತೆ. ಪ್ಲೀಸ್ ಅಮೂಲ್ ಬೇಬಿ, ನಾನು ಓದ್ಕೋತೀನಿ, ಬಿಟ್ಬಿಡು. ನೋ, ನಿನಗೆ ಓದೋದು ಎಷ್ಟು ಮುಖ್ಯನೋ ಅದೇ ಥರ ನನ್ನ ಹೆಂಡತಿ ಹೆಲ್ತು ನನಗೆ ಅಷ್ಟೇ ಮುಖ್ಯ. ಓಯ್, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಅಮೂಲ್ ಬೇಬಿ, ಅಮ್ಮ ನೆನಪಾದ್ರು. ಅಮ್ಮನ ಈಗ್ಲ? ಯಾಕೆ? ದಿವ್ಯಾಕಂಗೆ ಎಕ್ಸಾಮ್ಸ್ ಬಂದ್ಬಿಟ್ರೆ ಅವಳು ಟೆನ್ಷನ್ ಆಗೋಳೋ ಇಲ್ವೋ, ನಮ್ಮಮ್ಮ ಟೆನ್ಷನ್ ಮಾಡ್ಕೊಂಬಿಡೋರು. ಅವಳಿಗೇನ್ ಬೇಕೋ ಅದನ್ನ ಅವಳ ಹತ್ರನೇ ತಂದಿಟ್ಟಿರೋರು. ಅವಳು ಓದ್ಕೋತಾ ಇರ್ಲಿಲ್ಲ, ಅದು ಬೇರೆ ಮಾತ್ಬಿಡು. ಆದ್ರೆ ಪಾಪ ನನ್ನಮ್ಮ, ಮಗಳು ಓದ್ಕೋತಾ ಇದ್ದಾಳೆ ಅಂತ ಅವರೇ ಊಟನೂ ಮಾಡಿಸ್ತಾ ಇದ್ರು. ಬಹುಶಃ ಅಮ್ಮ ಇಲ್ಲಿದ್ದಿದ್ರೆ ನನ್ಗೂ ಹಾಗೆ ಮಾಡಿರೋರಲ್ವಾ. ಮಗಳು ಓದ್ಕೋತಿದ್ದಾಳೆ ಅಂತ ಅವರೇ ಊಟ ತಿನ್ನಿಸ್ತಿದ್ರು ಅನ್ಸುತ್ತೆ. ಆದ್ರೆ ಏನು? ಆದ್ರೆ ಇಲ್ಲೇನ್ ಮಾಡೋದು, ಸುಮ್ಮನೆ ಬಿಟ್ಟಾಕು. ಅಮೂಲ್ ಬೇಬಿ, ತಕ್ಷಣಕ್ಕೆ ಅಲ್ಲಿಂದ ಇಲ್ಲಿಗೆ ಅತ್ತೆನಂತೂ ಕರ್ಸಕ್ಕಾಗ್ಲಿಲ್ಲ. ಆದ್ರೆ ಅವ್ರ ತರ ಊಟ ಅಂತೂ ಮಾಡಿಸ್ತೀನಿ, ಓಕೆನಾ? ಅಮ್ಮನ್ ನೆನ್ಪಿಸ್ಕೊಂಡೆ, ಆದ್ರೆ
ನೀನೇ ಅಮ್ಮ ಆಗ್ಬಿಟ್ಟಲ್ಲ ಅಮಲ್ ಬೇಬಿ.